ಎಲ್ಲರಿಗೂ ನಮಸ್ಕಾರ. ನವೋನ್ನತಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಶುಭ ಸುದ್ದಿ ಅಂತಾನೆ ಹೇಳಬಹುದು. 56,000 ಹುದ್ದೆಗಳಿಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಒಳ ಮೀಸಲಾತಿ ಸಮಸ್ಯೆ ಬಗೆಹರಿದಿರುವ ಕಾರಣ ಇಷ್ಟು ದಿನ ಎಲ್ಲರೂ ಕಾಯ್ತಾ ಇದ್ದಂತಹ PSTR, GPSTR, HSTR ಹುದ್ದೆಗಳ ನೇಮಕಾತಿ ಆದಷ್ಟು ಬೇಗ ಆಗುತ್ತೆ. ಸೊ ಯಾರೆಲ್ಲ ಎಕ್ಸಾಮ್ ಕಾಲ್ ಆಗಲ್ಲ ಅಂತ ಓದೋದನ್ನ ನಿಲ್ಲಿಸಿದ್ರಿ ಅವರೆಲ್ಲ ಈಗ ಓದೋದಕ್ಕೆ ಪ್ರಾರಂಭ ಮಾಡಿ. ಓದ್ತಾ ಇರೋರು ನಿಮ್ಮ ಓದನ್ನ ಇನ್ನೂ ಚುರುಕು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಹಿಂದಿನ ತರಗತಿಯಲ್ಲಿ 2015ರ ಹಳೆ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯಲ್ಲಿ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ 15 ಪ್ರಶ್ನೋತ್ತರಗಳನ್ನು ನೋಡಿದ್ವಿ ಅಲ್ವಾ? ಹಾಗಾಗಿ ಈ ಒಂದು ಸೆಷನ್ನಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತ 20 ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ಗಳು ನಿಮ್ಮ ಒಂದು ಯೂಟ್ಯೂಬ್ ನೋಟಿಫಿಕೇಷನ್ನಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ತರಗತಿಯ ಬಗ್ಗೆ ಕಮೆಂಟ್ ಮಾಡಿ. ಇನ್ನು ಯಾವೆಲ್ಲ ತರಗತಿಗಳು ನಿಮಗೆ ಬೇಕು ಅನ್ನೋದನ್ನು ನೀವು ಕಮೆಂಟ್ನಲ್ಲಿ ಹಾಕ್ತಾ ಹೋದರೆ ನಾನು ಆ ತರಗತಿಗಳನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಿದ್ರೆ ಬನ್ನಿ ಈ ಸೆಷನ್ನ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಸಂಸ್ಕೃತದ ಪ್ರಸಿದ್ಧ ಕೃತಿ ಕುಮಾರ ಸಂಭವದ ಕರ್ತೃ. ಆಯ್ಕೆಗಳು ಹೀಗಿವೆ: ಭಾರವಿ, ಭಟ್ಟನಾರಾಯಣ, ಕಾಳಿದಾಸ, ಭೋಜ. ಉತ್ತರ ಕಾಳಿದಾಸ. ವಿವರಣೆ: ಕಾಳಿದಾಸನು ಸಂಸ್ಕೃತ ಸಾಹಿತ್ಯದ ಅತ್ಯಂತ ಶ್ರೇಷ್ಠ ಕವಿ ಮತ್ತು ನಾಟಕಕಾರ. ಇವರನ್ನು ಕವಿ ಕುಲಗುರು ಎಂದು ಕರೆಯಲಾಗುತ್ತದೆ. 4 ಮತ್ತು 5ನೇ ಶತಮಾನದ ಗುಪ್ತರ 2ನೇ ಚಂದ್ರಗುಪ್ತನ ಆಸ್ಥಾನದ ನವರತ್ನಗಳಲ್ಲಿ ಒಬ್ಬನಾಗಿದ್ದನು. ಇವನು ಬರೆದಿರುವಂತಹ ನಾಟಕಗಳು ಅಭಿಜ್ಞಾನ ಶಾಕುಂತಲ, ವಿಕ್ರಮೋರ್ವಶೀಯಂ, ಮಾಳವಿಕಾಗ್ನಿಮಿತ್ರಂ. ಮಹಾಕಾವ್ಯಗಳು ರಘುವಂಶ, ಕುಮಾರ ಸಂಭವ. ಖಂಡಕಾವ್ಯಗಳು ಮೇಘದೂತ, ಋತುಸಂಹಾರ. ಇದಿಷ್ಟು ಕಾಳಿದಾಸ ಕವಿಯ ಒಂದು ಪರಿಚಯವಾಗಿತ್ತು. ಮುಂದಿನ ಪ್ರಶ್ನೆ, 2ನೇ ಪ್ರಶ್ನೆ, ಗುಣಕ್ಕೆ ಮಚ್ಚರ ಉಂಟೆ ಎಂದು ಹೇಳಿರುವ ಪ್ರಸಿದ್ಧ ಕವಿ. ಆಯ್ಕೆಗಳು ಹೀಗಿವೆ: ಪಂಪ, ರನ್ನ, ಪೊನ್ನ, ಹರಿಹರ. ಉತ್ತರ ರನ್ನ. ಗುಣಕ್ಕೆ ಮಚ್ಚರ ಉಂಟೆ ಎಂದು ಹೇಳಿರುವ ಪ್ರಸಿದ್ಧ ಕವಿ ರನ್ನ. ರನ್ನನು ತನ್ನ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯಂ ಕಾವ್ಯದಲ್ಲಿ ದುರ್ಯೋಧನನ ಪಾತ್ರದ ಔನ್ನತ್ಯವನ್ನು ವರ್ಣಿಸುವಾಗ ಈ ಮಾತುಗಳನ್ನು ಹೇಳಿದ್ದಾನೆ. ಅರ್ಥ: ಸದ್ಗುಣಗಳಿಗೆ ಅಸೂಯೆ ಅಥವಾ ಮತ್ಸರವಿರಲು ಸಾಧ್ಯವಿಲ್ಲ. ಅಂದರೆ ಗುಣವಂತರು ಯಾರ ಗುಣವನ್ನೂ ಅಸೂಯೆಯಿಂದ ನೋಡುವುದಿಲ್ಲ ಎಂಬ ಅರ್ಥದಲ್ಲಿ ಈ ನುಡಿ ಬಂದಿದೆ. ಇದಿಷ್ಟು ರನ್ನ ಹೇಳಿರುವಂತಹ ಒಂದು ವಾಕ್ಯದ ಬಗ್ಗೆ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆ, 3ನೇ ಪ್ರಶ್ನೆ, ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಇದು ಯಾವ ಒಂದು ಕಥೆಗೆ ಸಂಬಂಧಿಸಿದಂತಹ ಒಂದು ಕಥೆಯಾಗಿದೆ ಅನ್ನೋದು ಈ ಪ್ರಶ್ನೆಯಾಗಿದೆ. ಆಯ್ಕೆಗಳು ಹೀಗಿವೆ: ಕೃಷ್ಣನ ಕಥೆ, ರಾಮನ ಕಥೆ, ಭರತನ ಕಥೆ ಮತ್ತು ಶಿವನ ಕಥೆ. ಇದಕ್ಕೆ ಉತ್ತರ ಕೃಷ್ಣನ ಕಥೆ. ವಿವರಣೆ: ಕುಮಾರವ್ಯಾಸ ಅಥವಾ ಗದುಗಿನ ನಾರಣಪ್ಪ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಕುಮಾರವ್ಯಾಸ ಭಾರತ ಮಹಾಭಾರತದ ಕಥೆಯನ್ನು ಒಳಗೊಂಡಿದೆ. ಕಥಾವಸ್ತು: ಇದು ಸಂಸ್ಕೃತದ ಮೂಲ ಮಹಾಭಾರತದ ಮೊದಲ 10 ಪರ್ವಗಳನ್ನು ಒಳಗೊಂಡಿದೆ. ಅಂದರೆ ಆದಿ ಪರ್ವದಿಂದ ಗದಾ ಪರ್ವದವರೆಗೆ ಇರುವಂತಹ ಸನ್ನಿವೇಶಗಳನ್ನು ಒಳಗೊಂಡಿದೆ. ಅಂತ್ಯ: ಈ ಕಾವ್ಯವು ಗದಾಯುದ್ಧ ಅಥವಾ ಭೀಮ ದುರ್ಯೋಧನರ ಯುದ್ಧ ಮತ್ತು ಧರ್ಮರಾಯನ ಪಟ್ಟಾಭಿಷೇಕ ಕಥಾಭಾಗದೊಂದಿಗೆ ಕೊನೆಗೊಳ್ಳುತ್ತದೆ. ಶೈಲಿ: ಇದು ಭಾಮಿನಿ ಷಟ್ಪದಿ ಛಂದಸ್ಸಿನಲ್ಲಿ ರಚಿತವಾಗಿದೆ. ಇಲ್ಲಿ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಯಾವ ಒಂದು ಕಥೆಯನ್ನು ಒಳಗೊಂಡಿದೆ ಅಂತ ಈ ಪ್ರಶ್ನೆಯಾಗಿದೆ. ಆದರೆ ಮುಂದಿನ ಪರೀಕ್ಷೆಗಳಲ್ಲಿ ಈ ಒಂದು ನಾಟಕ ಯಾವ ಒಂದು ಛಂದಸ್ಸಿನಲ್ಲಿ ಇದೆ ಅಂತ ಕೇಳ್ಬೋದು. ಹಾಗಾಗಿ ಈ ಒಂದು ವಿವರಣೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಪ್ರಶ್ನೆ, ಪ್ರಗತಿಶೀಲ ಸಾಹಿತ್ಯದ ತವರು ಮನೆ ಅಂತ ಕೊಟ್ಟಿದ್ದಾರೆ ಕ್ವಶನ್ನು. ಅಂದರೆ
ಪ್ರಗತಿಶೀಲ ಸಾಹಿತ್ಯ ಯಾವ ಒಂದು ದೇಶದಲ್ಲಿ ಉಗಮ ಆಯಿತು ಅಂತ ಪ್ರಶ್ನೆ ಇದೆ. ಆಯ್ಕೆಗಳು ಹೀಗಿವೆ: ಅಮೆರಿಕ, ಜಪಾನ್, ಇಂಗ್ಲೆಂಡ್ ಮತ್ತು ರಷ್ಯಾ. ಉತ್ತರ ರಷ್ಯಾ. ವಿವರಣೆ ಹೀಗಿದೆ: ಪ್ರಗತಿಶೀಲ ಸಾಹಿತ್ಯ ಚಳವಳಿಯು ಮೂಲತಃ ರಷ್ಯಾದಲ್ಲಿ ಪ್ರಾರಂಭವಾಯಿತು. ಇದು ಶೋಷಿತರ ಪರವಾದ ಮತ್ತು ಸಾಮಾಜಿಕ ಸಮಾನತೆಯ ಆಶಯವುಳ್ಳ ಸಾಹಿತ್ಯ ಪ್ರಕಾರವಾಗಿದೆ. ಈ ಸಿದ್ಧಾಂತವು ನಂತರ ಭಾರತೀಯ ಸಾಹಿತ್ಯದ ಮೇಲೆಯೂ ಹೆಚ್ಚಿನ ಪ್ರಭಾವ ಬೀರಿದೆ. ಇದು ಪ್ರಗತಿಶೀಲ ಸಾಹಿತ್ಯದ ತವರು ಮನೆ ಅಂತ ಕೇಳಿರುವಂತಹ ಪ್ರಶ್ನೆಗೆ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ಎದೆಗೆ ಬಿದ್ದ ಅಕ್ಷರ ಕೃತಿಯ ಕರ್ತೃ. ಆಯ್ಕೆಗಳು: ದೇವನೂರು ಮಹಾದೇವ, ಎಸ್. ಎಲ್. ಭೈರಪ್ಪ, ಡಾ. ಸಿದ್ಧಲಿಂಗಯ್ಯ, ಎ. ಆರ್. ಮಣಿಕಾಂತ್. ಉತ್ತರ ದೇವನೂರು ಮಹಾದೇವ. ವಿವರಣೆ: ಎದೆಗೆ ಬಿದ್ದ ಅಕ್ಷರ ಕೃತಿಯ ಕರ್ತೃ ಕನ್ನಡದ ಖ್ಯಾತ ಸಾಹಿತಿ ಮತ್ತು ಚಿಂತಕ ದೇವನೂರು ಮಹಾದೇವ ಅವರು. ಈ ಕೃತಿಯು ಲೇಖಕರ ಲೇಖನಗಳ ಸಂಗ್ರಹವಾಗಿದ್ದು, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಿಚಾರಗಳನ್ನು ಒಳಗೊಂಡಿದೆ. ಇದು 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿಯೂ ಕೂಡ ಸೇರ್ಪಡೆಗೊಂಡಿದೆ. ಇದಿಷ್ಟು ದೇವನೂರು ಮಹಾದೇವ ಅವರು ಬರೆದಿರುವಂತಹ ಈ ಕೃತಿಯ ಒಂದು ವಿವರಣೆಯಾಗಿದೆ. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ, ಇಂಚರ ಇದು ಕನ್ನಡದ ಡ್ಯಾಶ್. ಅಂದರೆ ಇಂಚರ ಇದು ಯಾವ ಸಂಧಿಗೆ ಸೇರಿದೆ ಅನ್ನೋದು ಪ್ರಶ್ನೆಯಾಗಿದೆ. ಆಯ್ಕೆಗಳು ಹೀಗಿವೆ: ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಗುಣಸಂಧಿ. ಉತ್ತರ ಆದೇಶ ಸಂಧಿ. ವಿವರಣೆ: ಆದೇಶ ಸಂಧಿ ಸಂಧಿಯಾಗುವಾಗ ಉತ್ತರ ಪದದ ಆದಿಯಲ್ಲಿಯ ಮೊದಲ ಅಕ್ಷರ ಕ, ತ, ಪ ವ್ಯಂಜನಗಳಿಗೆ ಕ್ರಮವಾಗಿ ಗ, ದ, ಬ ವ್ಯಂಜನಗಳು ಆದೇಶವಾಗಿ ಬರುತ್ತವೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಸಕಾರಕ್ಕೆ ಚಕಾರವು ಆದೇಶವಾಗಿ ಬರುವುದು ಉಂಟು. ಇದಕ್ಕೆ ನಾವು ಆದೇಶ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ಈ ಮೇಲಿನ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಇಂಚರ, ಇಲ್ಲಿ ಇನ್ ಪ್ಲಸ್ ಸರ ಇಸ್ ಈಕ್ವಲ್ ಟು ಇಂಚರ ಆಗಿದೆ. ಓಕೆನಾ? ಇಂಚರವನ್ನು ಬಿಡಿಸಿದಾಗ ಇನ್ ಪ್ಲಸ್ ಸರ ಆಗುತ್ತೆ. ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ, ಕಂಚಗಾರ ಈ ಪದದಲ್ಲಿರುವುದು. ಆಯ್ಕೆಗಳು: ಪಂಚಮಿ ವಿಭಕ್ತಿ ಪ್ರತ್ಯಯ, ಅಖ್ಯಾತ ಪ್ರತ್ಯಯ, ತದ್ದಿತ ಪ್ರತ್ಯಯ, ವರ್ತಮಾನ ಕಾಲ ಪ್ರತ್ಯಯ. ಉತ್ತರ ತದ್ದಿತ ಪ್ರತ್ಯಯ. ಕಂಚಗಾರ ಅನ್ನೋದು ಈ ಕೆಳಗಿನ ಆಯ್ಕೆಗಳಲ್ಲಿ ಏನಾಗಿದೆ ಅಂತ ಕೇಳಿದರೆ ಇದಕ್ಕೆ ಉತ್ತರ ತದ್ದಿತ ಅಂತ ಪ್ರತ್ಯಯ ಆಗಿರುತ್ತೆ. ವಿವರಣೆ: ನಾಮಪದಗಳ ಮೇಲೆ ಅಥವಾ ನಾಮ ಪ್ರಕೃತಿಗಳ ಮೇಲೆ ಪ್ರತ್ಯಯಗಳು ಸೇರಿದರೆ ಅವುಗಳನ್ನು ತದ್ದಿತಾಂತಗಳು ಎನ್ನುತ್ತಾರೆ. ಇಲ್ಲಿ ಕಂಚು ಎಂಬ ನಾಮಪದಕ್ಕೆ ಗಾರ ಎಂಬ ಪ್ರತ್ಯಯ ಸೇರಿ ಕಂಚಗಾರ ಎಂದಾಗಿದೆ. ಹೀಗಾಗಿ ಇಲ್ಲಿ ತದ್ದಿತ ಪ್ರತ್ಯಯಕ್ಕೆ ಇದು ಉದಾಹರಣೆಯಾಗಿದೆ. ಓಕೆನಾ? ಇಲ್ಲಿ ತದ್ದಿತಾಂತ ಪ್ರತ್ಯಯ ಕೇಳಿದರೆ ನೆಕ್ಸ್ಟ್ ಕೃದಂತಗಳು, ತದ್ದಿತಾಂತಗಳು, ಅವ್ಯಯಗಳು ಅಂತ ಬರುತ್ತೆ. ಇದರ ಬಗ್ಗೆ ನಿಮಗೆ ತರಗತಿ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ನಾನು ನಿಮಗೆ ಈ ತರಗತಿಗಳನ್ನ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಮುಂದಿನ ಪ್ರಶ್ನೆ, 8ನೇ ಪ್ರಶ್ನೆ, ವಿಶೇಷಣ ಎಂದರೆ. ಆಯ್ಕೆಗಳು: ಗುಣವಾಚಕ, ಉಪಮವಾಚಕ, ಸಂಖ್ಯಾವಾಚಕ, ಡಿ ಗುಣ ಗುಣಿಸುವುದು ಅಂತ ಕೊಟ್ಟಿದ್ದಾರೆ. ಇಷ್ಟು ಸುಲಭವಾಗಿ ಈ ಮುಂದೆ ಬರುವಂತಹ ಪರೀಕ್ಷೆಗಳಲ್ಲಿ ನೀವು ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಅಟ್ ಪ್ರೆಸೆಂಟು ಕಾಂಪಿಟೇಷನ್ ತುಂಬ ಇದೆ. ಕನ್ನಡ ಗ್ರಾಮರ್ ಅಲ್ವಾ, ನನಗೆ ಗೊತ್ತಿದೆ ಅಂತ ಉಡಾಫೆ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ಇತ್ತೀಚೆಗೆ ಕಾಂಪಿಟೇಷನ್ ತುಂಬ ಇರೋದ್ರಿಂದ ತುಂಬ ಆಳವಾಗಿ ನೀವು ಅಧ್ಯಯನ ಮಾಡಬೇಕಾಗುತ್ತೆ. ಓಕೆನಾ? ಈ ಒಂದು ಪ್ರಶ್ನೆಯ ವಿವರಣೆ ನೋಡೋಣ. ಒಂದು ವಸ್ತುವಿನ ಅಥವಾ ನಾಮಪದದ ಗುಣ, ಸ್ಥಿತಿ, ರೀತಿ ಅಥವಾ ಲಕ್ಷಣವನ್ನು ತಿಳಿಸುವ ಪದಗಳಿಗೆ ವಿಶೇಷಣ ಅಥವಾ ಗುಣವಾಚಕ ಎನ್ನುತ್ತಾರೆ. ನೀವೇನು ಮಾಡಿ ಅಂತ ಹೇಳಿದ್ರೆ ಈ ಗುಣವಾಚಕಕ್ಕೆ ಒಂದಷ್ಟು ಉದಾಹರಣೆಗಳನ್ನು ಪಟ್ಟಿ ಮಾಡ್ತಾ ಹೋಗಿ. ಈ ಒಂದು ಪಟ್ಟಿ ನಿಮಗೆ ಮುಂದಿನ ಪರೀಕ್ಷೆಗೆ ಉಪಯುಕ್ತ ಆಗುತ್ತೆ. ಓಕೆನಾ? ಹೀಗೆ ನೀವು ಓದ್ತಾ ಹೋಗಿ. ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ, ತಾನ್ ಎಂಬುದು ಅಂದರೆ ತಾನ್ ಅನ್ನೋದು ಯಾವ ಒಂದು ಸರ್ವನಾಮಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಇದೆ ಇಲ್ಲಿ. ಆಯ್ಕೆಗಳು ಹೀಗಿವೆ: ಸಂಬಂಧಾರ್ಥಕ ಸರ್ವನಾಮ, ತಪ್ಪಾಗಿದೆ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ,
ಮತ್ತು ಮಧ್ಯಮ ಪುರುಷ ಸರ್ವನಾಮ. ಉತ್ತರ ಆತ್ಮಾರ್ಥಕ ಸರ್ವನಾಮ. ವಿವರಣೆ ಹೀಗಿದೆ: ಕನ್ನಡ ವ್ಯಾಕರಣದಲ್ಲಿ ಒಬ್ಬ ವ್ಯಕ್ತಿಯು ತನ್ನನ್ನು ತಾನೇ ನಿರ್ದೇಶಿಸಿಕೊಳ್ಳಲು ಬಳಸುವ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮ ಎನ್ನಲಾಗುತ್ತದೆ. ತಾನ್ ಇದು ಏಕವಚನ ಮತ್ತು ತಾಮ್ ಇದು ಬಹುವಚನ. ಇವು ಈ ವರ್ಗಕ್ಕೆ ಸೇರಿರುತ್ತವೆ. ಇದು ಸಾಮಾನ್ಯವಾಗಿ ಕರ್ತೃವನ್ನೇ ಪುನಃ ಸೂಚಿಸಲು ಬಳಕೆಯಾಗುವಂತಹ ಸರ್ವನಾಮಗಳಾಗಿವೆ. ಇದಿಷ್ಟು ಈ ಪ್ರಶ್ನೆ. 10ನೇ ಪ್ರಶ್ನೆ: ಸಾಗರ ಪುತ್ರ, ಸಾರಿನ ಮಿತ್ರ ಈ ಒಂದು ನಾಣ್ಣುಡಿಯ ಅರ್ಥ ಏನು ಅಂತ ಹೇಳಿ ಕೇಳಿದರೆ ಆಯ್ಕೆಗಳು ಹೀಗಿವೆ: ಮೀನು, ಉಪ್ಪು, ಸಕ್ಕರೆ, ನೀರು. ಸಾಗರ ಪುತ್ರ, ಸಾರಿನ ಮಿತ್ರ ಅಂತ ಹೇಳಿದ್ರೆ ಅದು ಉಪ್ಪು. ಓಕೆನಾ. ಸಾರಿಗೆ ಹಾಕುವಂತಹ ಒಂದು ಪದಾರ್ಥ ರುಚಿಯಾಗಬೇಕು ಅಂತ ಹೇಳಿದ್ರೆ ನಾವು ಉಪ್ಪು ಹಾಕಲೇಬೇಕು. ಅದೆಲ್ಲಿಂದ ಸಿಗುತ್ತೆ? ಸಾಗರ, ಸಮುದ್ರಗಳಲ್ಲಿ ಸಿಗುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಉಪ್ಪು. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ: ಮಹಾ ಛಂದಸ್ಸನ್ನು ಮೊದಲು ಬಳಸಿದವರು. ಆಯ್ಕೆಗಳು ಹೀಗಿವೆ: ಬೇಂದ್ರೆ, ಕುವೆಂಪು, ಪಂಪ, ಹರಿಹರ. ಉತ್ತರ ಕುವೆಂಪು. ವಿವರಣೆ: ಮಹಾ ಛಂದಸ್ಸನ್ನು ಮೊದಲು ಬಳಸಿದವರು ರಾಷ್ಟ್ರಕವಿ ಕುವೆಂಪು ಅವರು. ಕುವೆಂಪು ಅವರು ತಮ್ಮ ಪ್ರಸಿದ್ಧ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂನಲ್ಲಿ ಮಹಾ ಛಂದಸ್ಸು ಎಂಬ ವಿಶೇಷಣದ ಶೀರ್ಷಿಕೆಯಲ್ಲಿ ಬಳಸಿದ್ದಾರೆ. ಅವರು ಈ ಕಾವ್ಯದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಂದೋರೂಪವನ್ನು ಸೃಷ್ಟಿಸಿ ಅದಕ್ಕೆ ಮಹಾ ಛಂದಸ್ಸು ಎಂದು ಕರೆದರು. ಇದು ಮಹಾ ಛಂದಸ್ಸನ್ನು ಮೊದಲು ಬಳಸಿದವರು ಯಾರು ಅಂತ ಕೇಳಿದಂತಹ ಪ್ರಶ್ನೆಗೆ ಉತ್ತರ. ಮುಂದಿನ ಪ್ರಶ್ನೆ: ನಜಬಜ ಜಂಜರಂ ಎಂಬ ಲಕ್ಷಣವಿರುವ ವೃತ್ತ. ಆಯ್ಕೆಗಳು ಹೀಗಿವೆ: ಮತ್ತೇಭ ವಿಕ್ರೀಡಿತ, ಚಂಪಕ ಮಾಲೆ, ಉತ್ಪಲ ಮಾಲೆ, ಚಂಪು. ಉತ್ತರ ಚಂಪಕಮಾಲ ವೃತ್ತ. 2009ರ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಇದೇ ಒಂದು ಪ್ರಶ್ನೆ ಇತ್ತು. ಹಾಗಾಗಿ ಈ ವೃತ್ತಗಳ ಮೇಲೆ ಪ್ರಶ್ನೆಗಳು ಬರುತ್ತೆ ಅನ್ನೋದು ಏನಾಗಿದೆ ಇಲ್ಲಿ ಗೊತ್ತಾಗಿದೆ. ಹಾಗಾಗಿ ನೀವು ಇರುವಂತಹ 6 ವೃತ್ತಗಳ ಈ ಒಂದು ಏನು ಹೇಳ್ತಾರೆ ಸೂತ್ರಗಳನ್ನು ನೀವು ಬಾಯ್ಪಾಠ ಮಾಡ್ಕೊಂಬಿಡಿ ಆಯಿತಾ. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಅದರಲ್ಲಿ ಈ ಸೂತ್ರಗಳನ್ನು ಕೂಡ ಕೊಟ್ಟಿದ್ದೀನಿ. ಅವನ್ನ ನೀವು ಗಮನ ಇಟ್ಟು ನೋಡ್ಕೊಳ್ಳಿ. ಈ ಪ್ರಶ್ನೆಗೆ ಉತ್ತರ ಚಂಪಕಮಾಲ ವೃತ್ತ. ವಿವರಣೆ ಹೀಗಿದೆ: ಕನ್ನಡ ಛಂದಸ್ಸಿನಲ್ಲಿ ಚಂಪಕಮಾಲೆ ವೃತ್ತದ ಪ್ರತಿ ಸಾಲಿನಲ್ಲಿಯೂ ನಜಬಜ ಜಂಜರ ಎಂಬ ಗಣಗಳು ಕ್ರಮವಾಗಿ ಬರುತ್ತವೆ. ಇದರಲ್ಲಿ ಒಟ್ಟು 21 ಅಕ್ಷರಗಳಿರುತ್ತವೆ. ಓಕೆನಾ. ಇದು ಚಂಪಕಮಾಲ ವೃತ್ತದ್ದಾಯಿತು. ಇನ್ನು ಮೊದಲನೇ ವೃತ್ತವಾದಂಥ ಉತ್ಪಲಮಾಲ ವೃತ್ತದ್ದು ಒಂದು ಸೂತ್ರ ಹೇಗಿರುತ್ತೆ ಅಂತ ಹೇಳಿದ್ರೆ: ಉತ್ಪಲಮಾಲೆ ಎಪ್ಪುದು ಭರಂ ನಭಭಂ ರಲಗಂ ನೆಗಳ್ದಿರಲ್ ಅಂತ ಹೇಳಿ ಈ ಒಂದು ಉತ್ಪಲಮಾಲ ವೃತ್ತದ ಒಂದು ಸೂತ್ರ ಆಗಿರುತ್ತೆ. ಹೀಗೆ ನಾನು 6 ವೃತ್ತದ ಸೂತ್ರಗಳನ್ನು ನಾನು ಹಿಂದಿನ ಒಂದು ತರಗತಿನಲ್ಲಿ ಕೊಟ್ಟಿದ್ದೀನಿ. ಅದರ ಒಂದು ಲಿಂಕ್ ಕೂಡ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದನ್ನು ಕೂಡ ನೋಡಿ ನೀವು ನೋಟ್ ಮಾಡ್ಕೊಳ್ಳಿ. ಓಕೆನಾ. 13ನೇ ಪ್ರಶ್ನೆ: ಮುಖ ಕಮಲ ಇದು. ಆಯ್ಕೆಗಳು ಹೀಗಿವೆ: ಉಪಮಾಲಂಕಾರ, ದೀಪಕಾಲಂಕಾರ, ಶ್ಲೇಷಾಲಂಕಾರ, ರೂಪಕಾಲಂಕಾರ. ಇಲ್ಲಿ ಒಂದು ವಾಕ್ಯವನ್ನು ಕೊಟ್ಟು ಇದು ಯಾವ ಒಂದು ಅಲಂಕಾರಕ್ಕೆ ಸಂಬಂಧಿಸಿದೆ ಅನ್ನೋದು ಪ್ರಶ್ನೆಯಾಗಿದೆ. ಇದಕ್ಕೆ ಉತ್ತರ ರೂಪಕಾಲಂಕಾರ. ವಿವರಣೆ: ಸೀತೆಯ ಮುಖ ಕಮಲ ಅರಳಿತು ಎಂಬ ವಾಕ್ಯದಲ್ಲಿ ರೂಪಕಾಲಂಕಾರವಿದೆ. ಲಕ್ಷಣ: ಉಪಮೇಯ ಸೀತೆಯ ಮುಖ ಮತ್ತು ಉಪಮಾನಗಳು ಕಮಲ ನಡುವೆ ಅಭೇದ ಸಂಬಂಧವನ್ನು ಹೇಳುತ್ತದೆ. ಇಲ್ಲಿ ಸೀತೆಯ ಮುಖ ಮತ್ತು ಕಮಲ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ ಎಂಬಂತೆ ವರ್ಣಿಸಿರುವುದರಿಂದ ಇದು ರೂಪಕಾಲಂಕಾರವಾಗಿದೆ. ಇದಿಷ್ಟು ರೂಪಕಾಲಂಕಾರದ ಬಗ್ಗೆ ಮಾಹಿತಿ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ: ಪದ್ಯಗಳನ್ನು ಓದುವಾಗ ನಿಲ್ಲಿಸುವ ಸ್ಥಳ. ಆಯ್ಕೆಗಳು: ಯತಿ, ಪ್ರಾಸ, ನಿಯತಿ, ಪರಿಮಿತಿ. ಉತ್ತರ ಯತಿ.
ಪದ್ಯಗಳನ್ನು ಓದುವಾಗ ನಿಲ್ಲಿಸುವಂತಹ ಸ್ಥಳಕ್ಕೆ ಯತಿ ಅಂತ ಹೇಳಿ ಕರೀತಾರೆ. ವಿವರಣೆ: ಪದ್ಯವನ್ನು ಓದುವಾಗ ಅರ್ಥಕ್ಕೆ ಭಂಗ ಬರದಂತೆ ಹಾಗೂ ಓದುವಿಕೆಗೆ ಸುಲಭವಾಗುವಂತೆ ಅಲ್ಲಲ್ಲಿ ನಿಲುಗಡೆ ಅಥವಾ ವಿರಾಮ ನೀಡುವ ಜಾಗಕ್ಕೆ ಯತಿ ಎಂದು ಕರೆಯಲಾಗುತ್ತದೆ. ಪ್ರಾಸ: ಪ್ರಾಸ ಅಂತ ಹೇಳಿದ್ರೆ ಪದ್ಯದ ಸಾಲುಗಳ ನಿರ್ದಿಷ್ಟ ಸ್ಥಾನಗಳಲ್ಲಿ ಒಂದೇ ರೀತಿಯ ವ್ಯಂಜನಾಕ್ಷರಗಳು ಪುನರಾವರ್ತನೆಯಾಗುವುದಕ್ಕೆ ಪ್ರಾಸ ಎನ್ನಲಾಗುತ್ತದೆ. ಇನ್ನು ನಿಯತಿ: ನಿಯತಿ ಇದು ಶಿಸ್ತು ಅಥವಾ ನಿಯಮವನ್ನು ಸೂಚಿಸುತ್ತದೆ. ಇನ್ನು ಪರಿಮಿತಿ: ಪರಿಮಿತಿ ಅಂದರೆ ಇದು ಮಿತಿ ಅಥವಾ ಹದವನ್ನು ಸೂಚಿಸುತ್ತದೆ. ಇದಿಷ್ಟು ಈ ಪ್ರಶ್ನೆಯ ಒಂದು ವಿವರಣೆಯಾಗಿತ್ತು. ಇಲ್ಲಿ ಯತಿ, ಪ್ರಾಸ, ನಿಯತಿ, ಪರಿಮಿತಿ ಇವು 4 ಆಯ್ಕೆಗಳ ಒಂದು ಅರ್ಥವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. 15ನೇ ಪ್ರಶ್ನೆ: ಅಕ್ಷರಗಳ ಪದಗಳ ಕುಶಲತೆಯ ಶಬ್ದ ವೈಚಿತ್ರ್ಯ. ಆಯ್ಕೆಗಳು ಹೀಗಿವೆ: ಅನುಪ್ರಾಸ, ಯಮಕ, ಚಿತ್ರಕವಿತ್ವ, ಚೇಕಾನುಪ್ರಾಸ. ಉತ್ತರ ಚಿತ್ರಕವಿತ್ವ. ಇಲ್ಲಿ ಶಬ್ದಾಲಂಕಾರ ಅಂತ ಬರುತ್ತೆ. ಈ ಶಬ್ದಾಲಂಕಾರದಲ್ಲಿ 3 ವಿಧ: ಒಂದು ಅನುಪ್ರಾಸ, ಯಮಕ ಮತ್ತು ಚಿತ್ರಕವಿತ್ವ. ಇನ್ನು ಅನುಪ್ರಾಸ ಅಂತ ಅಂದರೆ ಪದ್ಯಗಳಲ್ಲಿ 1-2 ಅಕ್ಷರಗಳು ನಿಯತವಾಗಿ ಮತ್ತೆ ಮತ್ತೆ ಬರುವುದನ್ನು ಅನುಪ್ರಾಸ ಎನ್ನುತ್ತಾರೆ. ಇದರಲ್ಲಿ ಮತ್ತೆ 2 ವಿಧ ಬರುತ್ತೆ. ಒಂದು ವೃತ್ಯಾನುಪ್ರಾಸ, ಇನ್ನೊಂದು ಚೇಕಾನುಪ್ರಾಸ. ಎರಡನೇದು ಯಮಕ. ಯಮಕ ಅಂತ ಹೇಳಿದ್ರೆ 3 ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳುಳ್ಳ ಪದ, ಪದಭಾಗ ಪದ್ಯದ ಆದಿ, ಮಧ್ಯ, ಅಂತ್ಯ ಸ್ಥಾನಗಳಲ್ಲಿ ಎಲ್ಲಾದರೂ ನಿಯತವಾಗಿ ಬಂದಿದ್ದರೆ ಅದನ್ನು ಯಮಕಾಲಂಕಾರ ಎನ್ನುತ್ತಾರೆ. ಇನ್ನು ಚಿತ್ರಕವಿತ್ವ ಬುದ್ಧಿ ಸಾಮರ್ಥ್ಯದ ಪ್ರದರ್ಶನಕ್ಕಾಗಿ ಶಬ್ದಗಳ ಚಮತ್ಕಾರದಿಂದ ಕೂಡಿರುವ ರಚನೆಗಳನ್ನು ಚಿತ್ರಕವಿತ್ವ ಅಂತ ಕರೀತಾರೆ. ಇದರಲ್ಲಿ ಏಕಾಕ್ಷರಿ, ದ್ವಯಾಕ್ಷರಿ, ತ್ರಯಾಕ್ಷರಿ ಅಂತ ಹೇಳಿ ತುಂಬ ವಿಧಗಳಿವೆ. ಇವನ್ನೆಲ್ಲ ನೀವು ನೋಡ್ಕೊಳ್ತಾ ಹೋಗಿ. ಇದಿಷ್ಟು ಈ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ: ವಿಷಯಗಳನ್ನು ಮೌಲ್ಯೀಕರಿಸುತ್ತಾ ತಳಸ್ಪರ್ಶಿಯಾಗಿ ವಾಚನ ಮಾಡುವುದು. ಇಲ್ಲಿ ವಿಷಯಗಳನ್ನು ಮೌಲ್ಯೀಕರಿಸುತ್ತಾ ತಳಸ್ಪರ್ಶಿಯಾಗಿ ವಾಚನ ಮಾಡುವ ಒಂದು ವಿಧವನ್ನು ಯಾವ ಒಂದು ವಾಚನ ಅಂತೇಳಿ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಆಯ್ಕೆಗಳು ಹೀಗಿವೆ: ಸೃಜನಶೀಲ ವಾಚನ, ವಿಮರ್ಶಾತ್ಮಕ ವಾಚನ, ಸ್ಥೂಲ ವಾಚನ, ಸೂಕ್ಷ್ಮ ವಾಚನ. ಉತ್ತರ ವಿಮರ್ಶಾತ್ಮಕ ಓದು ಅಥವಾ ವಿಮರ್ಶಾತ್ಮಕ ವಾಚನ ಅಂತ ಹೇಳಿ ಕರಿತೀವಿ. ವಿವರಣೆ ಹೀಗಿದೆ: ಯಾವುದೇ ಒಂದು ವಿಷಯವನ್ನು ಕೇವಲ ಓದುವುದಕ್ಕಷ್ಟೇ ಅಲ್ಲದೆ ಅದರ ಗುಣ ದೋಷಗಳನ್ನು ವಿಶ್ಲೇಷಿಸುತ್ತಾ ಮತ್ತು ಮೌಲ್ಯೀಕರಿಸುತ್ತಾ ಆಳವಾಗಿ ತಳಸ್ಪರ್ಶಿಯಾಗಿ ಓದುವುದನ್ನು ವಿಮರ್ಶಾತ್ಮಕ ಓದು ಅಥವಾ ವಿಮರ್ಶಾತ್ಮಕ ವಾಚನ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ: ಪುನರ್ಬಲನವು ಕಲಿಕೆಯನ್ನು ಸ್ಥಿರಗೊಳಿಸುತ್ತದೆ ಎಂದು ಹೇಳಿಕೆ ನೀಡಿದವರು. ಆಯ್ಕೆ ಹೀಗಿವೆ: ಬಿ. ಎಫ್. ಸ್ಕಿನ್ನರ್, ಇ. ಎಲ್. ಥಾರ್ನ್ಡೈಕ್, ಸಿ. ಗೆಸ್ಟಾಲ್ಟ್ ಮತ್ತು ಪಿಯಾಜೆಯವರು. ಉತ್ತರ ಬಿ. ಎಫ್. ಸ್ಕಿನ್ನರ್. ಇದಕ್ಕೆ ವಿವರಣೆ ನೋಡೋಣ. ಪುನರ್ಬಲನವು ಕಲಿಕೆಯನ್ನು ಸ್ಥಿರಗೊಳಿಸುತ್ತದೆ ಎಂದು ಪ್ರತಿಪಾದಿಸಿದ ಪ್ರಮುಖ ಮನೋವಿಜ್ಞಾನಿ ಬಿ. ಎಫ್. ಸ್ಕಿನ್ನರ್ ರವರು. ಇವರು ತಮ್ಮ ಕಾರ್ಯಚಟುವಟಿಕೆ ಅನುಬಂಧನ ಕಲಿಕಾ ಸಿದ್ಧಾಂತದ ಮೂಲಕ ಈ ಕೆಳಗಿನ ಅಂಶಗಳನ್ನು ವಿವರಿಸಿದ್ದಾರೆ. ಪುನರ್ಬಲನದ ಪಾತ್ರ: ಒಂದು ಪ್ರತಿಕ್ರಿಯೆಯ ನಂತರ ಸಿಗುವ ಪ್ರತಿಫಲ ಅಥವಾ ಪುನರ್ಬಲನವು ಆ ವರ್ತನೆಯ ಪುನರಾವರ್ತನೆಯಾಗುವಂತೆ ಮಾಡುತ್ತದೆ ಮತ್ತು ಕಲಿಕೆಯನ್ನು ದೃಢಪಡಿಸುತ್ತದೆ. ಧನಾತ್ಮಕ ಪುನರ್ಬಲನ: ಬಹುಮಾನ ಅಥವಾ ಪ್ರಶಂಸೆ ನೀಡುವ ಮೂಲಕ ಕಲಿಕೆಯನ್ನು ಉತ್ತೇಜಿಸುವುದು. ಋಣಾತ್ಮಕ ಪುನರ್ಬಲನ: ಅನಪೇಕ್ಷಿತ ಅಂಶಗಳನ್ನು ತೆಗೆದುಹಾಕುವ ಮೂಲಕ ಕಲಿಕೆಯನ್ನು ಸ್ಥಿರಗೊಳಿಸುವುದು. ಅಂತ ಹೇಳಿದ್ರೆ ಯಾವುದೇ ಒಂದು ಕಲಿಕೆ ಸ್ಥಿರಗೊಳ್ಳಬೇಕು ಅಂತ ಹೇಳಿದ್ರೆ ಅದಕ್ಕೆ ಪುನರ್ಬಲನ ಬೇಕು ಅಂತ ಹೇಳಿ ಬಿ. ಎಫ್. ಸ್ಕಿನ್ನರ್ ಅವರು ಹೇಳ್ತಾ ಹೋಗ್ತಾರೆ. ಇಲ್ಲಿ ಪುನರ್ಬಲನದಲ್ಲಿ 2 ವಿಧಗಳಿವೆ. ಒಂದು ಧನಾತ್ಮಕ ಪುನರ್ಬಲನ, ಇನ್ನೊಂದು ಋಣಾತ್ಮಕ ಪುನರ್ಬಲನ. ಈ 2 ಪುನರ್ಬಲನಗಳು ಕೂಡ ಕಲಿಕೆಯನ್ನು ಸ್ಥಿರಗೊಳಿಸುತ್ತೆ ಅಂತ ಇವರ ಒಂದು ವಾದ ಆಗಿರುತ್ತೆ. ಇದಿಷ್ಟು ಈ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ: ಸಾಕ್ರೆಟೀಸ್ ಪದ್ಧತಿ ಎಂದು ಹೆಸರಾಗಿರುವ ಬೋಧನಾ ಪದ್ಧತಿ. ಆಯ್ಕೆಗಳು ಹೀಗಿವೆ: ಉಪನ್ಯಾಸ ಪದ್ಧತಿ, ಪ್ರಶ್ನೋತ್ತರ ಪದ್ಧತಿ, ಕಥನ ಪದ್ಧತಿ,
ನಾಟಕ ಅಭಿನಯ ಪದ್ಧತಿ. ನಾಟಕ ಅಭಿನಯ ಅಥವಾ ನಾಟಕಾಭಿನಯ ಪದ್ಧತಿ. ಉತ್ತರ ಪ್ರಶ್ನೋತ್ತರ ಪದ್ಧತಿ. ವಿವರಣೆ: ಸಾಕ್ರಟೀಸ್ ಅವರು ವಿದ್ಯಾರ್ಥಿಗಳಲ್ಲಿ ಆಲೋಚನಾ ಸಾಮರ್ಥ್ಯವನ್ನು ಬೆಳೆಸಲು ಪ್ರಶ್ನೆಗಳನ್ನು ಕೇಳುವ ಮೂಲಕ ಉತ್ತರವನ್ನು ಅವರಿಂದಲೇ ಹೊರತರುತ್ತಿದ್ದರು. ಆದ್ದರಿಂದಲೇ ಈ ಪದ್ಧತಿಯನ್ನು ಸಾಕ್ರಟೀಸ್ ಪದ್ಧತಿ ಅಥವಾ ಪ್ರಶ್ನೋತ್ತರ ಪದ್ಧತಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ಸಾಕ್ರಟೀಸ್ ಪದ್ಧತಿಗೆ ಇನ್ನೊಂದು ಹೆಸರೇನು ಅಂತ ಕೇಳಿದ್ರು ಕೂಡ ಪ್ರಶ್ನೋತ್ತರ ಪದ್ಧತಿನೇ ಉದಾಹರಣೆ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ: ಕ್ರಿಯಾ ಸಂಶೋಧನೆಯ ಪ್ರತಿಪಾದಕರು. ಅಂದರೆ ಕ್ರಿಯಾ ಸಂಶೋಧನೆಯನ್ನು ಕೊಟ್ಟವರು ಯಾರು ಅಂತ ಕೇಳ್ತಾ ಇದ್ದಾರೆ. ಆಯ್ಕೆಗಳು ಹೀಗಿವೆ: ಸ್ಟೀಫನ್ ಎಂ ಕೋರೆ, ಜೆ.ಡಬ್ಲ್ಯೂ. ಬೆಸ್ಟ್, ಗೆಸ್ಟಾಲ್ಟ್, ಬಿ.ಎಫ್. ಸ್ಕಿನ್ನರ್. ಉತ್ತರ ಸ್ಟೀಫನ್ ಎಂ ಕೋರೆ. ವಿವರಣೆ ಹೀಗಿದೆ: ಕ್ರಿಯಾ ಸಂಶೋಧನೆ ಎಂಬ ಪರಿಕಲ್ಪನೆಯನ್ನು ಮೂಲತಃ 1940ರ ದಶಕದಲ್ಲಿ ಕರ್ಟ್ ಲೆವಿನ್ ಅವರು ಪ್ರತಿಪಾದಿಸಿದರು. ಇವರು ಸಾಮಾಜಿಕ ಕ್ರಿಯೆ ಮತ್ತು ಸಂಶೋಧನೆಯನ್ನು ಬೆಸೆಯುವ ಮೂಲಕ ಬದಲಾವಣೆ ತರುವ ವಿಧಾನವನ್ನು ರೂಪಿಸಿದರು. ಶೈಕ್ಷಣಿಕ ಕ್ಷೇತ್ರದಲ್ಲಿ, ವಿಶೇಷವಾಗಿ ತರಗತಿಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಸ್ಟೀಫನ್ ಎಂ ಕೋರೆ ಅವರು ಕ್ರಿಯಾ ಸಂಶೋಧನೆಯನ್ನು ಜನಪ್ರಿಯಗೊಳಿಸಿದರು. ಅಂದರೆ ಕ್ರಿಯಾ ಸಂಶೋಧನೆಯನ್ನು ಮೊದಲು ಪರಿಚಯಿಸಿದವರು ಯಾರು ಅಂತ ಕೇಳಿದ್ರೆ ಕರ್ಟ್ ಲೆವಿನ್ ಆಗಿರ್ತಾರೆ. ಅದೇ ಅದನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಪರಿಚಯ ಮಾಡಿದವರು ಯಾರು, ತರಗತಿಯ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಮೊದಲಿಗೆ ಬಳಸಿದವರು ಯಾರು ಅಂತ ಕೇಳಿದ್ರೆ ಅದು ಸ್ಟೀಫನ್ ಎಂ ಕೋರೆ ಆಗಿರ್ತಾರೆ. ಪರೀಕ್ಷೆನಲ್ಲೂ ಕೂಡ ಹೀಗೇನೆ ಒಂದು ಗೊಂದಲ ಉಂಟು ಮಾಡುತ್ತೆ. ಆದರೆ ಕ್ರಿಯಾ ಸಂಶೋಧನೆಯ ಪ್ರತಿಪಾದಕ ಯಾರು ಅಂತ ಕೇಳಿ ಅಲ್ಲಿ ಆಪ್ಷನಲ್ಲಿ ಸ್ಟೀಫನ್ ಎಂ ಕೋರೆ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿ, ಅಥವಾ ಕರ್ಟ್ ಲೆವಿನ್ ಇದ್ದರೆ ಕರ್ಟ್ ಲೆವಿನ್ ಅವರನ್ನು ಕೂಡ ಸೆಲೆಕ್ಟ್ ಮಾಡಬಹುದಾಗಿದೆ. ಓಕೆನಾ? ಇದಿಷ್ಟು ಈ ಒಂದು ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆ: ಮಕ್ಕಳ ಸರ್ವತೋಮುಖ ವಿಕಾಸದ ದೃಷ್ಟಿಯಿಂದ ಅವರ ಕಲಿಕಾ ಸಾಧನೆಯ ಮಟ್ಟವನ್ನು ಮೌಲ್ಯೀಕರಿಸುವುದು. ಆಯ್ಕೆಗಳು ಹೀಗಿವೆ: ನಿರಂತರ ಮೌಲ್ಯಮಾಪನ, ವ್ಯಾಪಕ ಮೌಲ್ಯಮಾಪನ, ವಸ್ತುನಿಷ್ಠ ಮೌಲ್ಯಮಾಪನ, ದೋಷ ನೈದಾನಿಕ ಮೌಲ್ಯಮಾಪನ. ಉತ್ತರ ವ್ಯಾಪಕ ಮೌಲ್ಯಮಾಪನ. ವಿವರಣೆ ಹೀಗಿದೆ: ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ CCE ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಎಂಬುದು ವಿದ್ಯಾರ್ಥಿಗಳ ಕಲಿಕೆ ಮತ್ತು ವ್ಯಕ್ತಿತ್ವದ ಸರ್ವತೋಮುಖ ಅಭಿವೃದ್ಧಿಯನ್ನು ಪರೀಕ್ಷೆಯ ಒತ್ತಡವಿಲ್ಲದೆ ನಿರಂತರವಾಗಿ ಗಮನಿಸಿ ನಿರ್ಣಯಿಸುವ ಶೈಕ್ಷಣಿಕ ಪ್ರಕ್ರಿಯೆಯಾಗಿದೆ. ಇದು ಶೈಕ್ಷಣಿಕ ಹಾಗೂ ಸಹ ಶೈಕ್ಷಣಿಕ ಕ್ಷೇತ್ರಗಳನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ ಪಠ್ಯ ಮತ್ತು ಸಹಪಠ್ಯೇತರ ಚಟುವಟಿಕೆಗಳನ್ನು ಒಳಗೊಂಡಿರುತ್ತೆ. ಓಕೆನಾ? ಮುಂದೆ ನಿರಂತರ ಮೌಲ್ಯಮಾಪನ. ಇದು ಕೇವಲ ವರ್ಷದ ಕೊನೆಯಲ್ಲಿ ಪರೀಕ್ಷೆ ನಡೆಸುವುದಲ್ಲ, ಬದಲಾಗಿ ಕಲಿಕಾ ಪ್ರಕ್ರಿಯೆಯುದ್ದಕ್ಕೂ ರೂಪಣಾತ್ಮಕ ಮತ್ತು ಕಾಲಕಾಲಕ್ಕೆ ಸಂಕಲನಾತ್ಮಕ ಮೌಲ್ಯಮಾಪನ ಮಾಡುತ್ತದೆ. ಇನ್ನು ವ್ಯಾಪಕ ಮೌಲ್ಯಮಾಪನ ವಿದ್ಯಾರ್ಥಿಯ ಅಂಕಗಳ ಜೊತೆಗೆ ಅವರ ವರ್ತನೆ, ಜೀವನ ಕೌಶಲ್ಯಗಳು, ಕಲೆ, ದೈಹಿಕ ಶಿಕ್ಷಣ, ಮೌಲ್ಯಗಳು ಮತ್ತು ಸಹಪಠ್ಯ ಚಟುವಟಿಕೆಗಳನ್ನು ಮೌಲ್ಯಮಾಪನ ಮಾಡುತ್ತದೆ. ಇಲ್ಲಿ ನಿರಂತರ ಮೌಲ್ಯಮಾಪನ ಅಂತ ಹೇಳಿದ್ರೆ ವರ್ಷ ಪೂರ ಅಲ್ಲಿ ಮೌಲ್ಯಮಾಪನ ನಡೀತಾನೆ ಇರುತ್ತೆ. ಓಕೆನಾ? ಅದು ರೂಪಣಾತ್ಮಕ ಮೌಲ್ಯಮಾಪನ ಆಗಿರ್ಬೋದು ಅಥವಾ ಸಂಕಲನಾತ್ಮಕ ಮೌಲ್ಯಮಾಪನ ಆಗಿರ್ಬೋದು. ಇನ್ನು ವ್ಯಾಪಕ ಮೌಲ್ಯಮಾಪನ ಅಂತ ಹೇಳಿದ್ರೆ ವಿದ್ಯಾರ್ಥಿಯ ಅಂಕಗಳ ಜೊತೆಗೆ ಅವರ ವರ್ತನೆಗಳು, ಅವರ ಜೀವನ ಕೌಶಲ್ಯಗಳು, ಕಲೆ, ದೈಹಿಕ ಶಿಕ್ಷಣ, ಮೌಲ್ಯಗಳು, ಸಹಪಠ್ಯ ಚಟುವಟಿಕೆಗಳನ್ನು ಮೌಲ್ಯಮಾಪನ ಮಾಡೋದೇ ಈ ವ್ಯಾಪಕ ಮೌಲ್ಯಮಾಪನ ಆಗಿರುತ್ತೆ. ಇದಿಷ್ಟು ಈ ಪ್ರಶ್ನೆಯ ವಿವರಣೆಯಾಗಿತ್ತು. ಇದು ಈ ಸೆಷನ್ನ ಕೊನೆಯ ಪ್ರಶ್ನೆ ಕೂಡ ಆಗಿತ್ತು. ಈ ರೀತಿ ನಿಮ್ಮ ಹಳೆ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗಿ. ಇನ್ನು ಇಷ್ಟು ಹೊತ್ತು ತಾಳ್ಮೆಯಿಂದ ಕುಳಿತು ನನ್ನ ತರಗತಿಯನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ನನ್ನ ತರಗತಿಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.